ಹಲೋ ಎವ್ರಿವನ್, ದಿಸ್ ಇಸ್ ಲೋಹಿತ್ ಕುಮಾರ್ ಆರ್ ಹಿಯರ್. ನಿಮಗೆಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈ ದಿನ ನಾನು ಅರ್ಥಶಾಸ್ತ್ರ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ಹಿಂದೆ PC ಮತ್ತು PSA ಎಕ್ಸಾಮ್ಸ್ಗಳಲ್ಲಿ ಕೇಳಿರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂತಹ ಟಾಪ್ 21 ಕ್ವಶನ್ಸ್ಗಳಿಗೆ ಬ್ರೀಫ್ ಆಗಿ ಕಾನ್ಸೆಪ್ಚುಯಲ್ ಆಗಿ ಈ ದಿನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಒನ್ ಬೈ ಒನ್. ಇದುವರೆಗೂ ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಫಸ್ಟ್ ಕ್ವಶನನ್ನು ನೋಡೋಣ. ಇಲ್ಲಿ UDYAMI ಉದ್ಯಮಿ ಸಹಾಯವಾಣಿ ಇದಕ್ಕಾಗಿ ಸಂಬಂಧಿಸಿದೆ. ಸೊ ಇಲ್ಲಿ ಆಪ್ಷನ್ಸ್ 4 ಇದ್ದಾವೆ. ದೊಡ್ಡ ಬಂಡವಾಳ ಕೈಗಾರಿಕೆಗಳಿಗೆ, ಬಿಗ್ ಕ್ಯಾಪಿಟಲ್ ಇಂಡಸ್ಟ್ರೀಸ್ ಅಂತ ಕರಿತೀವಿ, ಮಹಿಳಾ ಉದ್ಯಮಿಗಳಿಗೆ ವುಮೆನ್ ಎಂಟರ್ಪ್ರಿನರ್ಸ್ ಅಂತ ಕರಿತೀವಿ, ರೈತರು ಕೃಷಿಯಲ್ಲಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದಕ್ಕೆ ಅಂತೇಳಿ ಇದೆ 3ನೇ ಆಪ್ಷನ್ನು. 4ನೇ ಆಪ್ಷನ್ ನೋಡೋಣ. ಇಲ್ಲಿ ಸೂಕ್ಷ್ಮ ಅಥವಾ ಅತಿ ಸಣ್ಣ ಮತ್ತು ಮಧ್ಯಮ ಶ್ರೇಣಿಯ ಉದ್ಯಮಗಳಿಗೆ ಅಂತ ಇದೆ. ನೋಡಿ, 4 ಆಪ್ಷನ್ಸ್ ನಮಗೆ ಕನ್ಫ್ಯೂಸ್ ಆಗೋ ಥರ ಇದೆ. ಸೊ ಇದರಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ನೀವು ನೋಡೋದಾದರೆ ಸೂಕ್ಷ್ಮ, ಅತಿ ಸಣ್ಣ, ಮಧ್ಯಮ ಶ್ರೇಣಿಯ ಉದ್ಯಮಗಳಿಗೆ ಅಂತ ಇದೆ. ನೋಡಿ, ಇಲ್ಲಿ ಫಸ್ಟ್ ಒನ್ನು ಇದಕ್ಕೆ ಆಪ್ಷನ್ ಡಿಗೆ ಒಂದು ಬ್ರೀಫ್ ಇನ್ಫಾರ್ಮೇಷನ್ ನೋಡ್ಕೊಳ್ಳೋಣ. ಇಲ್ಲಿ MSME ಅಂತ ಇದೆ. ನೋಡಿ, MSME ಅಂತ ಒಂದು ಸಂಸ್ಥೆಗಳಿದ್ದಾವೆ, ಉದ್ದಿಮೆಗಳಿದ್ದಾವೆ. ಅದರ ಫುಲ್ ಫಾರ್ಮ್ ಏನು ಅಂತ ನೋಡೋದಾದರೆ ಇಲ್ಲಿ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರಿನರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರಿನರ್ಸ್ ಅಂತ ಕರಿತೀವಿ. ಇದು ಕೂಡ ಟೈಪ್ಸ್ ಆಫ್ ಎಂಟರ್ಪ್ರಿನರ್ಗಳಲ್ಲಿ ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು. ನೋಡಿ, ಮೈಕ್ರೋ ಅಂದರೆ ಸೂಕ್ಷ್ಮ, ಸಣ್ಣ, ಮಧ್ಯಮ ಉದ್ಯಮಗಳಿಗೆ ನಾವೇನಂತ ಕರಿತೀವಿ? ಅನುಕೂಲವಾಗಲಿ, ಅದಕ್ಕೆ ಒಂದು ಉದ್ಯಮಿಗಳ ಬೆಳವಣಿಗೆ ಆಗಲಿ, ಅಭಿವೃದ್ಧಿ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಉದ್ಯಮಿ ಅನ್ನೋ ಒಂದು ಪೋರ್ಟಲನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ. ರೈಟ್? ಯಾವುದು ಇಂಟ್ರೊಡ್ಯೂಸ್ ಮಾಡುತ್ತೆ ಅಂದರೆ ನಿಮಗೆಲ್ಲ ಗೊತ್ತಿದೆ, SIDB ಅಂತ ಇದೆ. SIDB ಅಂತ ಬ್ಯಾಂಕ್ ಇದೆ. ನೋಡಿ, ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಈ ಒಂದು ಬ್ಯಾಂಕು ಶ್ರಮಿಸುತ್ತದೆ. ಅದಕ್ಕಾಗಿ MSME ಎಂಟರ್ಪ್ರಿನರ್ಸ್ಗಳಿಗಾಗಿ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂಥ ಸಹಾಯವಾಣಿಯನ್ನು ನಾವೇನಂತ ಕರಿತೀವಿ? ಉದ್ಯಮಿ ಅಂತ ಕರಿತೀವಿ. ಅದೇ ಥರ ನೆಕ್ಸ್ಟ್ ನೋಡೋಣ. ಇಲ್ಲಿ ಭಾರತದಲ್ಲಿ RTGS ವಹಿವಾಟಿನ ಮೇಲು ಮಿತಿ ಏನು ಅಂತ ಇದೆ. ನೋಡಿ, ಫಸ್ಟ್ ಆಪ್ಷನ್ ಈ ಥರ ಇದೆ. ಇಲ್ಲಿ 5 ಲಕ್ಷ, ಎರಡನೇದು 10 ಲಕ್ಷ, ಅದೇ ಥರ ಮೂರನೇದು ಎಷ್ಟಿದೆ? 15 ಲಕ್ಷ, ಅದೇ ಥರ 4ನೇದು ಯಾವುದೇ ಮೇಲು ಮಿತಿ ಇಲ್ಲ ಅಂತ ಇದೆ. ಫಸ್ಟ್ ಆಫ್ ಆಲ್ RTGS ಅಂದರೆ ಏನು? ನೋಡಿ, ತುಂಬಾ ಇಂಪಾರ್ಟೆಂಟು. ನಮ್ಮ ಕ್ಯಾಶ್ಲೆಸ್ ಎಕಾನಮಿಯಲ್ಲಿ, ನಗದು ರಹಿತ ಆರ್ಥಿಕತೆಯಲ್ಲಿ RTGS ಅನ್ನೋದು ತುಂಬಾ ಪ್ರಮುಖ ಪಾತ್ರ ಬೆಳೆಸುತ್ತೆ. ನೋಡಿ, ಇದರ ಫುಲ್ ಫಾರ್ಮನ್ನು ನೋಡೋಣ. ಇಲ್ಲಿ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಅಂತ ಕರಿತೀವಿ. ಬ್ಯಾಂಕಿಂಗ್ ಟರ್ಮ್ಸ್ಗಳಲ್ಲಿ ಇದನ್ನು ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ಸ್ ಅಂತ ಕರಿತೀವಿ. ಸೊ ನೋಡಿ, ಮಿನಿಮಮ್ ಎಷ್ಟಿರುತ್ತೆ ಇದಕ್ಕೆ ಲೆವೆಲು ಅಂದರೆ 2 ಲ್ಯಾಕ್ ಇರುತ್ತೆ. ಮಿನಿಮಮ್ 2 ಲ್ಯಾಕ್ ಒಳಗಡೆ RTGS ಅನ್ನು ಮಾಡಲಿಕ್ಕೆ ಬರೋದಿಲ್ಲ. 2 ಲ್ಯಾಕ್ ಮೇಲ್ಗಡೆ ಎಷ್ಟಾದರೂ ಗರಿಷ್ಠ ಎಷ್ಟೇ ಮಿತಿ ಇಲ್ಲ ಅಂದ್ರೂ ಕೂಡ ಅದಕ್ಕೆ ಮಿತಿ ಇಲ್ಲದೆ ಎಷ್ಟು ಬೇಕಾದರೂ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಬೋದು, ಮನಿಯನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಈ ಮೂಲಕ ಏನಾಗುತ್ತೆ? ಕ್ಯಾಶ್ಲೆಸ್ ಎಕಾನಮಿ ಏನಾಗುತ್ತೆ? ಬಿಲ್ಡ್ ಆಗುತ್ತೆ. ಸೊ ಈ ಒಂದು ಉದ್ದೇಶವನ್ನು ಇಟ್ಕೊಂಡು RTGS ಏನಾಗಿದೆ? ನಮ್ಮ ಆರ್ಥಿಕ ವ್ಯವಸ್ಥೆಗೆ ಸಹಾಯಕವಾಗಿದೆ. ಇಲ್ಲಿ ಆನ್ಸರ್ ಯಾವುದು ಅನ್ನೋದನ್ನು ನೋಡೋದಾದರೆ ಯಾವುದೇ ಮಿತಿ ಇಲ್ಲ. ನೋಡಿ, ಇನ್ನೊಂದು ಟರ್ಮ್ಸ್ಗಳನ್ನು ನೋಡೋಣ. ತುಂಬ ಸಿಂಪಲೆಸ್ಟ್ ಫಾರ್ಮಲ್ಲಿ ನೆಫ್ಟ್ ಅಂತ ಬರುತ್ತೆ. ಇನ್ನೊಂದು ನೆಫ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್. ನೋಡಿ, ಇಲ್ಲಿ ಯಾವುದೇ ಮಿನಿಮಮ್ ಲಿಮಿಟ್ ಇರೋದಿಲ್ಲ, ಅದರ ಜೊತೆಗೆ ಮ್ಯಾಕ್ಸಿಮಮ್ ಲಿಮಿಟು ಕೂಡ ಇರೋದಿಲ್ಲ. ಎಷ್ಟು ಬೇಕಾದರೂ ಒಂದು ಹಣದಿಂದ, ಒಂದು ಬ್ಯಾಂಕ್ ಅಕೌಂಟಿಂದ ಇನ್ನೊಂದು ಬ್ಯಾಂಕ್ ಅಕೌಂಟಿಗೆ ನಾವು ನೆಫ್ಟನ್ನು ಮಾಡ್ಬೋದು. ಇದು ಬ್ಯಾಂಕಿಂಗ್ ಟರ್ಮ್ಸ್ಗಳಲ್ಲಿ ಬರ್ತಕ್ಕಂಥ 2 ಪ್ರಮುಖವಾಗಿರ್ತಕ್ಕಂತಹ ವಿಷಯಗಳು. ನೆಕ್ಸ್ಟ್ ವಿಷಯನ ನೋಡೋಣ. ಇಲ್ಲಿ ಏನದು ನೆಕ್ಸ್ಟ್ ವಿಷಯ ಅನ್ನೋದನ್ನು ನೋಡೋದಾದರೆ, ಈ ಕೆಳಗಿನವುಗಳಲ್ಲಿನ ಯಾವುದು ಭಾರತದಲ್ಲಿ ಮ್ಯೂಚುವಲ್ ಫಂಡ್ಗಳನ್ನು ನಿಯಂತ್ರಣ ಮಾಡುತ್ತೆ? ವಿಚ್ ಆಫ್ ದ ಫಾಲೋಯಿಂಗ್ institutions controls the
ಮ್ಯೂಚುವಲ್ ಫಂಡ್ ಅಂತ ಇದೆ ನೋಡಿ. ಫಸ್ಟ್ ಆಪ್ಷನ್ ಯಾವ್ದಿದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ, ನೆಕ್ಸ್ಟ್ ನಬಾರ್ಡ್ ಅಂತ ಇದೆ, ನೆಕ್ಸ್ಟ್ ಸೆಬಿ ಅಂತ ಇದೆ, ಇನ್ನೊಂದು ನೆಕ್ಸ್ಟ್ ಆಂಫಿ ಅಂತ ಇದೆ. ನೋಡಿ ಇಲ್ಲಿ ಒಂದು ಎಲಿಮಿನೇಷನ್ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ಕೊಬಹುದು ನೀವು. ಮ್ಯೂಚುವಲ್ ಫಂಡ್ ಅಂದ ತಕ್ಷಣ ಫಂಡ್, ಮ್ಯೂಚುವಲ್ ಫಂಡ್ ನೋಡಿ, ಆಸ್ ದ ನೇಮ್ ಇಂಡಿಕೇಟ್ಸ್ ಮ್ಯೂಚುವಲ್ ಫಂಡ್ ಅಂತ ಕರಿತೀವಿ. ಸೊ ಇಲ್ಲಿ ಆನ್ಸರ್ ಅನ್ನ ನೋಡೋದಾದ್ರೆ ಸೆಬಿ ನೋಡಿ. ಸೆಬಿ ಅಂತಕ್ಕಂಥದ್ದು ಷೇರು ಬಂಡವಾಳಗಳನ್ನ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಅತ್ಯುನ್ನತ ಸಂಸ್ಥೆ. ಎಷ್ಟರಲ್ಲಿ ಸ್ಥಾಪನೆ ಆಯಿತು, 1988ರಲ್ಲಿ ಸ್ಥಾಪನೆ ಆಗುತ್ತೆ. ಇದಕ್ಕೆ ಶಾಸನಾತ್ಮಕವಾಗಿರ್ತಕ್ಕಂತಹ ಸ್ಥಾನಮಾನವನ್ನು 1992ರಲ್ಲಿ ನೀಡುತ್ತೆ. ನರಸಿಂಹನ್ ಕಮಿಟಿ ಅವರು ಏನು ಒಂದು ಶಿಫಾರಸನ್ನು ಮಾಡ್ತಾರೆ 1991ರಲ್ಲಿ. ಇವರು ಶಿಫಾರಸು ಮಾಡಿರೋ ಪ್ರಕಾರ 1992ರಲ್ಲಿ ಈ ಸೆಬಿಗೆ ಶಾಸನಾತ್ಮಕವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕೊಡ್ತಾರೆ. ಅದರ ಜೊತೆಗೆ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಎಕ್ಸಾಮ್ಸಲ್ಲಿ ಕೇಳ್ತಾನೆ, ಮುಂಬೈ. ವೆರಿ ಇಂಪಾರ್ಟೆಂಟ್ ಟರ್ಮ್ಸ್ ನೋಡಿ. RBIಗೆ ನೆಕ್ಸ್ಟ್ ಸ್ಲೈಡಲ್ಲಿ ಮಾತಾಡ್ಕೊಳ್ತಾ ಹೋಗೋಣ. ನಬಾರ್ಡ್ ನಿಮಗೆ ಗೊತ್ತಿದೆ, ನ್ಯಾಷನಲ್ ಅಗ್ರಿಕಲ್ಚರಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ರೂರಲ್ ಡೆವಲಪ್ಮೆಂಟ್ ಅಂತ ಇದೆ, ರೈಟ್. ಸೊ ಇದು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಬ್ಯಾಂಕ್ ಆಗಿರೋದ್ರಿಂದ ಇದು ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಬರೋದಿಲ್ಲ. ಸೆಬಿ ಇದಕ್ಕೆ ಸರಿಯಾದ ಆನ್ಸರ್ ಅಂತ ಹೇಳ್ತಾ ನೆಕ್ಸ್ಟ್ ಸ್ಲೈಡಿಗೆ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಈ ಕೆಳಗಿನ ದೇಶಗಳಲ್ಲಿ ಯಾವುದು ಭಾರತದ ಅತಿ ದೊಡ್ಡ ರಫ್ತು ಮಾರುಕಟ್ಟೆಯಾಗಿದೆ ನೋಡಿ. ಫಸ್ಟ್ ಒನ್ USA, ಚೀನಾ, EU ಆ್ಯಂಡ್ ಜಪಾನ್ ಅಂತ ಇದೆ. 4 ಆಪ್ಷನ್ಸ್ ಇದೆ ನೋಡಿ. ನಿಮಗೆಲ್ಲ ಗೊತ್ತಿದೆ ನಮ್ಮ ಭಾರತ USA ಮತ್ತು ಚೀನಾ ದೇಶಗಳ ನಡುವೆ ಅತ್ಯುತ್ತಮವಾಗಿರ್ತಕ್ಕಂಥ ವ್ಯಾಪಾರ ಸಂಬಂಧವನ್ನು ಹೊಂದಿದೆ, ರೈಟ್. ಅತ್ಯುತ್ತಮವಾಗಿರ್ತಕ್ಕಂಥ ವ್ಯಾಪಾರ ಸಂಬಂಧವನ್ನು ಹೊಂದಿದೆ USA ಆ್ಯಂಡ್ ಚೀನಾ ನೋಡಿ. 2019ರಲ್ಲಿ ಬಂದಿರತಕ್ಕಂತಹ ಅಧಿಕೃತ ಮಾಹಿತಿಯ ಪ್ರಕಾರ ಅಮೆರಿಕ ದೇಶವು ಭಾರತ ದೇಶದ ಅತ್ಯುತ್ತಮ ವ್ಯಾಪಾರ ಸಂಬಂಧಿ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಯಾವುದು? ಅಮೆರಿಕ ದೇಶ ಅತ್ಯುತ್ತಮ ವ್ಯಾಪಾರಿ ಸಂಬಂಧ ರಾಷ್ಟ್ರವಾಗಿ ಸತತ 2ನೇ ವರ್ಷನೂ ಕೂಡ ಏನಾಗಿದೆ, ಹೊರ ಬಂದಿದೆ ಅಮೆರಿಕ. ಸೊ ಈ ಒಂದು ರಿಪೋರ್ಟ್ನ ಪ್ರಕಾರ ನೀವೇನು ಮಾಡ್ಬೋದು, ಈಸಿಯಾಗಿ USA ಅಂತ ಕೋಟ್ ಮಾಡ್ಬೋದು. USA ಲಾಂಗ್ ಫಾರ್ಮ್ ಗೊತ್ತಿದೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಈ ಕೆಳಗಿನ ಯಾವ ದೇಶಗಳು ಭಾರತದ ಅತ್ಯಂತ ದೊಡ್ಡ ರಫ್ತು ಅಂತ ನೋಡಿ. ಇಲ್ಲೊಂದು ಇಂಪಾರ್ಟೆಂಟ್ ಟರ್ಮ್ಸ್ ಇದೆ, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಅಂತ ಇದೆ. ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಇವೆರಡು ಟರ್ಮ್ಸ್ಗಳು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎಕ್ಸ್ಪೋರ್ಟ್ ನಿಮಗೆಲ್ಲ ಗೊತ್ತಿದೆ, ರಫ್ತು. ಅದೇ ಥರ ಇಂಪೋರ್ಟ್ ನಿಮಗೆಲ್ಲ ಗೊತ್ತಿದೆ, ಆಮದು. ಬೇರೊಂದು ದೇಶಗಳಿಂದ ನಾವು ರಫ್ತನ್ನು ಮಾಡ್ಕೊಳ್ತೀವಿ, ಅದನ್ನು ನಾವು ಎಕ್ಸ್ಪೋರ್ಟ್ ಅಂತ ಕರಿತೀವಿ. ಇಂಪೋರ್ಟ್ ಅಂದರೆ ಬೇರೆ ದೇಶಗಳಿಗೆ ನಾವು ಎಕ್ಸ್ಪೋರ್ಟ್ ಅನ್ನು ಮಾಡ್ತೀವಿ. ಸರಕು ಮತ್ತು ಸೇವೆಗಳನ್ನು ವಿದೇಶಕ್ಕೆ ಕಳಿಸ್ತೀವಿ, ಅದಕ್ಕೆ ಎಕ್ಸ್ಪೋರ್ಟ್ ಅಂತ ಕರಿತೀವಿ. ಬೇರೆ ದೇಶದಿಂದ ಆಮದನ್ನು ಮಾಡ್ಕೊತೀವಿ, ಅಂದರೆ ಸರಕು ಮತ್ತು ಸೇವೆಗಳನ್ನು ನಮ್ಮ ದೇಶಕ್ಕೆ ಆಮದು ಮಾಡ್ಕೊಳ್ತೀವಿ, ಅದನ್ನು ನಾವು ಇಂಪೋರ್ಟ್ ಅಂತ ಕರಿತೀವಿ. ಇಲ್ಲಿ ಕೇಳ್ತಾ ಇರೋದೇನು, ರಫ್ತು ಮಾರುಕಟ್ಟೆ ಎಕ್ಸ್ಪೋರ್ಟ್ ಮಾಡಿರೋದು ಯಾವ ದೇಶಕ್ಕೆ ಜಾಸ್ತಿ ಅಂತ ನೋಡೋದಾದ್ರೆ ನಾವು USA ಅಂತೇಳಿ ಹೇಳ್ಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್ ಆರ್. ನೆಕ್ಸ್ಟ್ ಒನ್, ಈ ಕೆಳಗಿನವುಗಳಲ್ಲಿ ಯಾವುದು ಸಾಂಸ್ಥಿಕ ಆಡಳಿತದ ಕಾರ್ಪೊರೇಟ್ ಗವರ್ನೆನ್ಸ್ ಅಡಿಯಲ್ಲಿ ಬರುವುದಿಲ್ಲ ಅಂತ ಇದೆ. ಫಸ್ಟ್ ಆಫ್ ಆಲ್, ಕಾರ್ಪೊರೇಟ್ ಗವರ್ನೆನ್ಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ಸಾಂಸ್ಥಿಕ ಆಡಳಿತ ಅಂತ ಕರಿತೀವಿ. ಯಾವುದೇ ಒಂದು ಮ್ಯಾನೇಜ್ಮೆಂಟ್ ಅಥವಾ ಯಾವುದೇ ಒಂದು ನಿರ್ವಹಣಾ ಸಂಸ್ಥೆಯಲ್ಲಿ ಷೇರುದಾರರ ಹಕ್ಕುಗಳ ನಿರ್ವಹಣೆ ಮಾಡ್ತಕ್ಕಂಥದ್ದು ಕಾರ್ಪೊರೇಟ್ ಗವರ್ನೆನ್ಸ್ನ ಒಂದು ಸ್ಪೆಸಿಫಿಕ್ ಸ್ಪೀಚರ್ ಅಥವಾ ರೈಟ್. ಅದೇ ಥರ ನೆಕ್ಸ್ಟ್ ಒನ್ ನೋಡೋಣ. ಇಲ್ಲಿ ಟ್ರಸ್ಟಿಶಿಪ್ ಅಂತ ಇದೆ. ಟ್ರಸ್ಟಿಶಿಪ್ ಅಂದರೆ ಏನು? ವಿ ಶುಡ್ ಮೇಂಟೈನ್ ಎ ಅಕೌಂಟಬಿಲಿಟಿ, ಹೊಣೆಗಾರಿಕೆಯನ್ನು ಮೇಂಟೈನ್ ಮಾಡಬೇಕು, ಅದರ ಜೊತೆಗೆ ಜವಾಬ್ದಾರಿತವಾಗಿರಬೇಕು ಅನ್ನೋದನ್ನ ಕೂಡ ಮೆನ್ಷನ್ ಮಾಡುತ್ತೆ ಕಾರ್ಪೊರೇಟ್ ಗವರ್ನೆನ್ಸ್ ಅನ್ನೋ ಒಂದು ಟರ್ಮ್. ಇಲ್ಲಿ ಟ್ರಸ್ಟಿಶಿಪ್ ಕೂಡ ಓಕೆ ಆಗುತ್ತೆ. ನೈತಿಕ ವ್ಯಾಪಾರ ನಡವಳಿಕೆ, ರೈಟ್. ನೋಡಿ, ಇಲ್ಲಿ ಎಥಿಕಲ್ ಟ್ರೇಡ್ ಅಂತ ಕರಿತೀವಿ, ರೈಟ್. ಎಥಿಕಲ್ ಟ್ರೇಡ್ ಆಕ್ಟಿವಿಟೀಸ್ ಅಂತ ಕರಿತೀವಿ. ಈ ಲಾಭ ಗರಿಷ್ಠೀಕರಣ ಅಂತ ಕರಿತೀವಿ. ನೋಡಿ, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ ಕರಿತೀವಿ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ ಕರಿತೀವಿ, ಲಾಭ ಗರಿಷ್ಠೀಕರಣ. ಈ ಕೆಳಗಿನವುಗಳಲ್ಲಿ ಕಾರ್ಪೊರೇಟ್ ಗವರ್ನೆನ್ಸ್ ಸಾಂಸ್ಥಿಕ ಆಡಳಿತದಲ್ಲಿ ಬರದೇ ಇರತಕ್ಕಂಥದ್ದು ಲಾಭ ಗರಿಷ್ಠೀಕರಣ, ಇದು ಬರೋದಿಲ್ಲ. ಉಳಿದಿರ್ತಕ್ಕಂಥ 3 ಆಪ್ಷನ್ಸ್ಗಳು ಕೂಡ ಈ ಕಾರ್ಪೊರೇಟ್ ಗವರ್ನೆನ್ಸ್ ಅಡಿಯಲ್ಲಿ ಬರುತ್ತವೆ ಅಂತ ಹೇಳ್ತಾ ನೆಕ್ಸ್ಟ್ಗೆ ಹೋಗೋಣ. ಇಲ್ಲಿ ಭಾರತದ ಬ್ಯಾಂಕಿಂಗ್ ರಚನೆಯಲ್ಲಿ ಕೊನೆಯ ರೆಸಾರ್ಟ್
ಸಾಲಗಾರ ಯಾರು ಅಂತ ಇದೆ ನೋಡಿ. ಇಲ್ಲಿ ಇಂಗ್ಲಿಷಲ್ಲಿ ಒಂದು ಕನ್ವರ್ಸೇಷನ್ ಮಾಡ್ತೀನಿ. ಲೆಂಡರ್ ಆಫ್ ಲಾಸ್ಟ್ ರಿಸೋರ್ಟ್ ಅಂತ ಕರಿತೀವಿ. ಲೆಂಡರ್ ಆಫ್ ಲಾಸ್ಟ್ ರಿಸೋರ್ಟ್ ಅಂತ ಕರಿತೀವಿ ನೋಡಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಆಪ್ಷನ್ಸ್ ಇದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಆಪ್ಷನ್ ಇದೆ, ಎಕ್ಸಿಮ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ ನೋಡಿ. ಇಲ್ಲಿ ಆನ್ಸರ್ ಅನ್ನ ನೋಡೋದಾದ್ರೆ ಭಾರತದ ಬ್ಯಾಂಕಿಂಗ್ ರಚನೆಯಲ್ಲಿ ಕೊನೆಯ ರೆಸಾರ್ಟ್ನ ಸಾಲಗಾರ ಯಾವುದು ಅಂತ ಕೇಳಿದ್ರೆ ನೀವು ಈಸಿಯಾಗಿ ಹೇಳ್ಬೋದು RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ ರೈಟ್. ಇದನ್ನ ನಾವು ಗವರ್ನಮೆಂಟ್ ಬ್ಯಾಂಕ್ ಅಂತ ಕರಿತೀವಿ ರೈಟ್. ಅಪೆಕ್ಸ್ ಬ್ಯಾಂಕ್ ಅಂತ ಕರಿತೀವಿ, ಯೂನಿಯನ್ ಬ್ಯಾಂಕ್ ಅಂತ ಕರಿತೀವಿ, ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಕರಿತೀವಿ. ಆಸ್ ಯೂಶಲಿ ನಿಮ್ಗೆಲ್ಲ ಗೊತ್ತಿದೆ 1935 ಅಲ್ಲಿ ಸ್ಟಾರ್ಟ್ ಆಗುತ್ತೆ, 1949 ಅಲ್ಲಿ ಏನಾಗುತ್ತೆ ನ್ಯಾಷನಲೈಸೇಷನ್ ಆಗುತ್ತೆ. ಮುಂಬೈ ಹೆಡ್ ಕ್ವಾರ್ಟರ್ಸ್ ಇದೆ ರೈಟ್. ಸೊ ಭಾರತದ ಎಲ್ಲ ಸಾರ್ವಜನಿಕ ಮತ್ತು ಖಾಸಗಿ ಬ್ಯಾಂಕ್ಗಳ ನಿಯಂತ್ರಣವನ್ನ RBI ಹೊಂದಿರುತ್ತೆ. ತುಂಬಾನೇ ಪ್ರಮುಖವಾಗಿರ್ತಕ್ಕಂಥದ್ದು. ಈ ರೀಸೆಂಟ್ ಆಗಿರುವಂತ ಒಂದು ಕರೆಂಟ್ ಅಫೇರ್ಸ್ ಇನ್ಫಾರ್ಮೇಶನ್ಸ್ ಅನ್ನ ಕೊಡೋದಾದ್ರೆ ಬಿಮಲ್ ಜಲನ್ ಸಮಿತಿ ಅಂತ ಒಂದು ಬರುತ್ತೆ. ಈ ಬಿಮಲ್ ಜಲನ್ ಸಮಿತಿ ಏನಿದೆಯಲ್ಲ, ಈ ಬಿಮಲ್ ಜಲನ್ ಸಮಿತಿ RBI ಇರ್ತಕ್ಕಂಥ ಹೆಚ್ಚುವರಿ ಹಣವನ್ನ ಕೇಂದ್ರ ಸರ್ಕಾರಕ್ಕೆ ನೀಡಬೇಕು ಅನ್ನೋ ಒಂದು ಕಾಯ್ದೆಯನ್ನ, ಒಂದು ಶಿಫಾರಸನ್ನ ನೀಡುತ್ತೆ. ಅನ್ನೋದಕ್ಕೋಸ್ಕರ ಇದು ಬಿಮಲ್ ಜಲನ್ ಸಮಿತಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನೀವು ನೋಟ್ ಮಾಡ್ಕೋಬೇಕಾಗತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಸ್ ಕೇಮ್ ಟು ಬಿ ಕಾಲ್ಡ್ ಎಸ್ ಎ ಲೆಂಡರ್ ಆಫ್ ಲಾಸ್ಟ್ ರಿಸೋರ್ಟ್ ನೋಡಿ. ನೆಕ್ಸ್ಟ್ ಒನ್ ನೋಡೋಣ. ಇಲ್ಲಿ ನಗರ ಸಹಕಾರಿ ಬ್ಯಾಂಕ್ಗಳು ಆಡಳಿತ ನಡೆಸುವುದು ಈ ಕೆಳಗಿನ ಯಾವ ಸಂಸ್ಥೆ ಅಂತ ಕಳಿಸ್ತೀವಿ ನೋಡಿ. ಇಂಗ್ಲಿಷಲ್ಲಿ ಏನಂತ ಕರಿತೀವಿ ಇದಕ್ಕೆ? ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕರಿತೀವಿ. ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಆರ್ ಕಂಟ್ರೋಲ್ಡ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರೀತಾರೆ. ಫಸ್ಟ್ ಒನ್ನು ರಾಜ್ಯ ಸರ್ಕಾರ, ಸೆಕೆಂಡ್ ಒನ್ RBI, ಸಿ ಅಲ್ಲಿ ಏನಿದೆ A ಮತ್ತು B ಎರಡೂ ಅಂತನೂ ಇದೆ. ಅದರ ಜೊತೆಗೆ D ಅಲ್ಲಿ ಏನಿದೆ ಕೇಂದ್ರ ಸರ್ಕಾರ ಅಂತ ಇದೆ ನೋಡಿ. ಇಲ್ಲಿ 2020ರಲ್ಲಿ ಒಂದು ಬಜೆಟ್ ಮಂಡನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಈ ಸಿಟಿ ಕೋಆಪರೇಟಿವ್ ಬ್ಯಾಂಕ್ಸ್ಗಳು ಮತ್ತು ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಗಳು ಆರ್ ಕಂಟ್ರೋಲ್ಡ್ ಬೈ RBI ಅಂತ ಕರೀತಾರೆ. RBI ಅಂತ ಕರೆಯುತ್ತೆ ರೈಟ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರೀತಾರೆ. ಸೊ ಇಲ್ಲಿ ಹೆನ್ಸ್ ದ ಆನ್ಸರ್ ಈಸ್ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಹಿಯರ್. ಯಾವುದು ಅದು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋದಾದ್ರೆ, ಈ ಕೆಳಗಿನವುಗಳಲ್ಲಿ ಸಂಪೂರ್ಣವಾಗಿ ಭಾರತೀಯರು ನಿರ್ವಹಿಸಿದ ಮೊದಲ ಬ್ಯಾಂಕ್ ಯಾವುದು ಅಂತ ಇದೆ ನೋಡಿ. 4 ಆಪ್ಷನ್ಸ್ ಇದೆ. ಡೋಂಟ್ ಕನ್ಫ್ಯೂಸ್, ಕ್ವಿಕ್ಲಿ ಗೋ ಥ್ರೂ ದ ಫಸ್ಟ್ ಆಪ್ಷನ್. ಔದ್ ವಾಣಿಜ್ಯ ಬ್ಯಾಂಕು, ಔದ್ ವಾಣಿಜ್ಯ ಬ್ಯಾಂಕು, ಔದ್ ಕಮರ್ಷಿಯಲ್ ಬ್ಯಾಂಕ್ ಅಂತ ಕರಿತೀವಿ ರೈಟ್. ಔದ್ ಕಮರ್ಷಿಯಲ್ ಬ್ಯಾಂಕ್ ಅಂತ ಕರಿತೀವಿ. ಇದು ಸ್ಥಾಪನೆ ಆಗಿದ್ದು 1861ರಲ್ಲಿ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅನ್ನೋದನ್ನು ನೋಡೋದಾದ್ರೆ 1894 ಮೇ 19ರಲ್ಲಿ ಸ್ಥಾಪನೆ ಆಗುತ್ತೆ ರೈಟ್. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನೋಡಿ. ಇದನ್ನ ಸ್ಥಾಪನೆ ಮಾಡಿದವರು ನಿಮಗೆಲ್ಲ ಗೊತ್ತಿದೆ, ಲಾಲಾ ಲಜಪತ್ ರಾಯ್ ರೈಟ್. ಸೊ ಅದರ ಜೊತೆಗೆ ಬ್ಯಾಂಕ್ ಆಫ್ ಇಂಡಿಯಾ ಸಂಪೂರ್ಣವಾಗಿ ಭಾರತೀಯರಿಂದ ನಿರ್ವಹಿಸಿರ್ತಕ್ಕಂಥ ಮೊದಲ ಬ್ಯಾಂಕ್ ಆಗೋದಿಲ್ಲ. ಅಲಹಾಬಾದ್ ಬ್ಯಾಂಕ್ ಕೂಡ ಆಗೋದಿಲ್ಲ. ಇಲ್ಲಿ ಆನ್ಸರು ಔದ್ ವಾಣಿಜ್ಯ ಬ್ಯಾಂಕ್. ಇದರ ಸ್ಪೆಷಾಲಿಟಿಯನ್ನು ನೋಡೋದಾದ್ರೆ ಇಲ್ಲಿ ಇದು ಭಾರತ ದೇಶದ ಮೊಟ್ಟ ಮೊದಲ ಖಾಸಗಿ ವಲಯದ ಬ್ಯಾಂಕ್ ಆಗಿದೆ. ಅಂದ್ರೆ ಭಾರತೀಯರಿಂದಲೇ ನಿರ್ದೇಶಕ ಮಂಡಳಿಯನ್ನು ಹೊಂದಿರತಕ್ಕಂತಹ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು ಅಂತ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಅದಕ್ಕೂ ಕೂಡ ನೀವೇನ್ ಮಾಡಬೇಕು, ಔದ್ ಕಮರ್ಷಿಯಲ್ ಬ್ಯಾಂಕ್ ಅಂತೇಳಿ ನೀವೇನ್ ಮಾಡಬೇಕು, ಕೋಟ್ ಮಾಡಬೇಕಾಗತ್ತೆ. ಇಲ್ಲಿ ಆನ್ಸರು ಔದ್ ವಾಣಿಜ್ಯ ಬ್ಯಾಂಕ್ ಆಗಿದೆ. ಕೀಪ್ ರಿಮೆಂಬರ್ ಹಿಯರ್. ಕ್ವಿಕ್ಲಿ ಗೋ ಥ್ರೂ ದ ನೆಕ್ಸ್ಟ್ ಒನ್ ಹಿಯರ್. ಅರ್ಕನಟ್ ವಲಯದಲ್ಲಿ ಮೊದಲ ಬಾರಿಗೆ ಭೌಗೋಳಿಕ ಸೂಚನಾ ಟ್ಯಾಗ್ ಪಡೆದಿರ್ತಕ್ಕಂತಹ ಸ್ಥಳ ಯಾವುದು ಅಂತ ಕೇಳಿದ್ದಾರೆ ನೋಡಿ. ಇಲ್ಲಿ ಫಸ್ಟ್ ಆಫ್ ಆಲ್ ಈ ಭೌಗೋಳಿಕ ಸೂಚನಾ ಟ್ಯಾಗ್ ಅಂದ್ರೆ ಏನು ಅಂತ ನೋಡೋದಾದ್ರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂತ ಕರಿತೀವಿ. ಅದನ್ನ ಅರ್ಕನಟ್ ವಲಯದಲ್ಲಿ ಈ ಕೆಳಗಿನ ಯಾವ ಪ್ರದೇಶಕ್ಕೆ ಸಿಕ್ಕಿದೆ ಅಂದ್ರೆ ಮೈಸೂರು ಅನ್ನೋ ಆಪ್ಷನ್ ಇದೆ, ಉಡುಪಿ ಇದೆ, ಸಿರ್ಸಿ ಇದೆ, ಕಾಸರಗೋಡು ಇದೆ. ಸೊ ಹೆನ್ಸ್ ದ ಆನ್ಸರ್ ಹಿಯರ್ ಸಿರ್ಸಿ.
ತುಂಬನೇ ಫೇಮಸ್. ಯಾವುದರಲ್ಲಿ? ಅರ್ಕನಟ್ ಸಿರ್ಸಿ ಅಂತಲೂ ಕೂಡ ನಾವು ಕರಿತೀವಿ. ಫಸ್ಟ್ ಆಫ್ ಆಲ್ ಇಲ್ಲಿ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂದರೆ ಯಾವುದೇ ಒಂದು ಪ್ರಾದೇಶಿಕವಾಗಿರ್ತಕ್ಕಂತಹ ಸರಕು ಮತ್ತು ಸೇವೆಗಳಿಗೆ ವಿಶೇಷ ಪ್ರಾತಿನಿಧ್ಯವನ್ನು ಕೊಡುವುದರ ಮೂಲಕ ಈ ಆ ಒಂದು ಸ್ಥಳೀಯವಾಗಿರ್ತಕ್ಕಂಥ ಗೂಡ್ಸ್ಗಳಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟು ಅದನ್ನು ನ್ಯಾಷನಲ್ ಲೆವೆಲ್ ಮಾರ್ಕೆಟಿಗೆ ನಾವೇನು ಮಾಡಬೇಕು? ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅನ್ನೋದನ್ನ ಯಾವ್ದು ಮಾಡುತ್ತೆ? ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗನ್ನು ಕೊಡುತ್ತೆ. ಸೊ ಇಲ್ಲಿ ಈ ಸಿರ್ಸಿ ಅರ್ಕನಟ್ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಹೇಳಬೇಕು ನಿಮಗೆ. ಕಲ್ಬುರ್ಗಿಯ ತೂರ್ ದಾಲ್ ಅಂತ ಕರಿತೀವಿ, ಅಂದರೆ ಕಲ್ಬುರ್ಗಿಯ ತೊಗರಿ ಬೇಳೆ ಅಂತ ಕರಿತೀವಿ ನೋಡಿ. ಇದು ಕೂಡ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ. ಕಲಬುರ್ಗಿಯ ತೊಗರಿ ಬೇಳೆ ತುಂಬಾನೇ ಇಂಪಾರ್ಟೆಂಟು, ನೋಟ್ ಡೌನ್ ಮಾಡ್ಕೊಬೇಕಾಗುತ್ತೆ. ಜಿಯೋಗ್ರಫಿಕಲ್ ಇಂಡಿಕೇಶನ್ ಅನ್ನು ಕೊಡೋದ್ರ ಮೂಲಕ ಈ ಸ್ಥಳೀಯವಾಗಿರ್ತಕ್ಕಂತಹ ಪದಾರ್ಥಗಳನ್ನು ನ್ಯಾಷನಲ್ ಲೆವೆಲಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಜಿಯೋಗ್ರಫಿಕಲ್ ಟ್ಯಾಗ್ ಅನ್ನು ಕೊಡ್ತೀವಿ. ಸೊ ಕರ್ನಾಟಕದಲ್ಲಿ ಇತರೆ ಜಿಯೋಗ್ರಫಿಕಲ್ ಟ್ಯಾಗ್ ಅನ್ನು ಹೊಂದಿರತಕ್ಕಂಥ ಇತರೆ ವಸ್ತುಗಳಿದ್ದಾವೆ. ನಿಮಗೆಲ್ಲ ಗೊತ್ತಿದೆ, ಮೈಸೂರು ಸ್ಯಾಂಡಲ್ ಸೋಪ್ ಆಗಿರ್ಬೋದು, ರೈಟ್, ಮೈಸೂರು ಅಗರಬತ್ತಿ ಆಗಿರ್ಬೋದು, ಮೈಸೂರು ಪಾಕ್ ಆಗಿರ್ಬೋದು, ರೈಟ್, ಮೈಸೂರು ಸಿಲ್ಕ್ ಸ್ಯಾರೀಸ್ಗಳು ಆಗಿರ್ಬೋದು, ರೈಟ್, ಕರಿಬಾಳೆ ಆಗಿರ್ಬೋದು, ಮಲ್ಲಿಗೆ ಆಗಿರ್ಬೋದು, ಸುಮಾರು ರೀತಿಯ ವಸ್ತುಗಳು, ಸರಕುಗಳಿದ್ದಾವೆ. ಅದನ್ನು ನಾವು ಮುಂದಿನ ಕ್ಲಾಸಲ್ಲಿ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ದಿನ ನಾವು ಸಿಂಪಲ್ ಆಗಿ ಆನ್ಸರನ್ನು ಮಾಡಬೇಕಾಗಿರೋದ್ರಿಂದ ಬೇಗ ಸ್ಲೈಡ್ಸ್ಗಳನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ರೈಟ್, ಇಲ್ಲಿ ಫಸ್ಟ್ ಒನ್ 10th ಕ್ವೆಶ್ಚನ್ ಅನ್ನು ನೋಡೋಣ. ಇಲ್ಲಿ ಭಯೋತ್ಪಾದಕತೆಗೆ ಸಂಬಂಧಪಟ್ಟಂತೆ ಅಪರಾಧಗಳ ತನಿಖೆ ನಡೆಸುವ ಉದ್ದೇಶದಿಂದ ಇತ್ತೀಚೆಗೆ ಯಾವ ಏಜೆನ್ಸಿ, ಯಾವ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿದೆ ಅಂತ ನೋಡೋದಾದ್ರೆ NIA ಆಪ್ಷನ್ 1, IB ಆಪ್ಷನ್ 3 ಇದೆ, RAW ಅಂತ ಇದೆ, ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಅಂತ ಇದೆ 2 ಆಪ್ಷನ್ನು, ಲಾಸ್ಟ್ ಆಪ್ಷನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಇದೆ. ರೈಟ್, ಈ 4 ಆಪ್ಷನ್ಸ್ಗಳಿಗೆ ಭಯೋತ್ಪಾದನೆಗೆ ಅಪ್ರೋಪ್ರಿಯೇಟ್ ಆಗಿರ್ತಕ್ಕಂಥ ಸಂಸ್ಥೆ ಯಾವುದು ಅಂತ ನೋಡೋದಾದ್ರೆ NIA, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ ಕರಿತೀವಿ, ರಾಷ್ಟ್ರೀಯ ತನಿಖಾ ದಳ ಅಂತ ಕರಿತೀವಿ. ನೋಡಿ, 2019 ತುಂಬ ಸುದ್ದಿಯಲ್ಲಿತ್ತು ಅಂದರೆ ರಾಷ್ಟ್ರೀಯ ತನಿಖಾ ದಳ ತಿದ್ದುಪಡಿ ಕಾಯ್ದೆ 2019 ಮೂಲಕ NIAಗೆ ಹೆಚ್ಚಿನ ಸ್ಥಾನಮಾನವನ್ನು, ಹೆಚ್ಚಿನ ಅಧಿಕಾರವನ್ನು ನೀಡುವುದರ ಮುಖಾಂತರವಾಗಿ ಇನ್ನೂ ಭಯೋತ್ಪಾದಕನೆಯನ್ನು ತೀಕ್ಷ್ಣವಾಗಿ ಹೊರಗಾಕಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಇನ್ನು ಜುರಿಡಿಕ್ಷನ್ ಆಗಿರ್ಬೋದು, ರೈಟ್ಸ್ಗಳಾಗಿರ್ಬೋದು ಜಾಸ್ತಿಯಾಗಿ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ 1-2 ಫ್ಯಾಕ್ಟ್ಸ್ಗಳನ್ನು ಹೇಳ್ತೀನಿ. 2008 ಮೇ 26ರಲ್ಲಿ ನವೆಂಬರ್ 26ರಲ್ಲಿ ಏನು ಮುಂಬೈನ ತಾಜ್ ಹೋಟೆಲಲ್ಲಿ ಅಟ್ಯಾಕ್ ಆಗುತ್ತಲ್ಲ, ಟೆರರಿಸ್ಟ್ಗಳು ಅಟ್ಯಾಕ್ ಮಾಡ್ತಾರಲ್ಲ, ಅದಕ್ಕೆ ಪ್ರತಿಯಾಗಿ 2009ರಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯನ್ನು ಸ್ಥಾಪನೆ ಮಾಡ್ತಾರೆ. ಸೊ ಇಲ್ಲಿ NIAಗೆ ಇನ್ನಷ್ಟು ಬಲವನ್ನು ನೀಡುವುದರ ಮುಖಾಂತರ ಯಾವುದೇ ಒಬ್ಬ ವ್ಯಕ್ತಿ ಭಯೋತ್ಪಾದಕ ಅಂತೇಳಿ ಅವನು ಗೊತ್ತಾಯಿದ್ರೆ, ಅವನೊಬ್ಬ ಭಯೋತ್ಪಾದಕ ಸಂಸ್ಥೆಗಳಲ್ಲಿ ಎಲ್ಲಾದರೂ ಕೆಲಸ ಮಾಡ್ತಿದ್ರೆ ಅವನನ್ನ ನಾವೇನು ಮಾಡಬೇಕು? ಈಸಿಯಾಗಿ ಭಯೋತ್ಪಾದಕ ಅಂತೇಳಿ ಡಿಕ್ಲೇರ್ ಮಾಡ್ಬೋದು. ಅದೇ ರೀತಿ ಭಯೋತ್ಪಾದಕ ಚಟುವಟಿಕೆಯನ್ನು ಯಾವುದಾದ್ರೂ ಒಂದು ಸಂಸ್ಥೆ ಮಾಡ್ತಿತ್ತು ಅಂದರೆ ಅದಕ್ಕೆ ಭಯೋತ್ಪಾದನಾ ಸಂಸ್ಥೆ ಅಂತೇಳಿ ಏನು ಮಾಡ್ಬೋದು? ನಾವು ಡಿಕ್ಲೇರ್ ಮಾಡ್ಬೋದು, ಹೊಸದಾಗಿ ಬಂದಿರತಕ್ಕಂತಹ ಈ ಒಂದು ತಿದ್ದುಪಡಿಯ ಮುಖಾಂತರ. ರೈಟ್, ಇಷ್ಟು ಸಾಕು. ನೆಕ್ಸ್ಟ್ ನೋಡೋಣ. ಇಲ್ಲಿ ನೆಕ್ಸ್ಟ್ ಏನಿದೆ? ಸಾರ್ಕ್ ಸಚಿವಾಲಯದ ಶಾಶ್ವತ ಪ್ರಧಾನ ಕಚೇರಿ, ಪರ್ಮನೆಂಟ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅನ್ನೋದನ್ನು ನೋಡೋದಾದ್ರೆ ಇಲ್ಲಿ ಆಪ್ಷನ್ಸ್ಗಳನ್ನು ನೋಡಿ. ನೇಪಾಳದ ಕಠ್ಮಂಡು, ಭಾರತದ ನವದೆಹಲಿ, ಬಾಂಗ್ಲಾದೇಶದ ಢಾಕಾ, ಇಸ್ಲಾಮಾಬಾದ್ ಪಾಕಿಸ್ತಾನದ ದೇಶದ. ರೈಟ್, ಇಲ್ಲಿ ಆನ್ಸರನ್ನು ನೋಡೋಣ ನಾವು. ನೇಪಾಳದ ಕಠ್ಮಂಡುವಿನಲ್ಲಿ ಹೈಕೋರ್ಟ್ ಹೆಡ್ ಕ್ವಾರ್ಟರ್ಸ್ ಇದೆ. ನೇಪಾಳದ ಕಠ್ಮಂಡುವಿನಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ. ರೈಟ್, ಹಾಗಾದ್ರೆ ಢಾಕಾದ ಸ್ಪೆಷಾಲಿಟಿ ಏನು ಅನ್ನೋದನ್ನ ನೋಡೋದಾದ್ರೆ ಫಸ್ಟ್ ಕಾನ್ಫರೆನ್ಸ್ ಎಲ್ಲಿ ನಡೀತು? ಬಾಂಗ್ಲಾದೇಶದ ಢಾಕಾದಲ್ಲಿ ನಡೆಯಿತು. ರೈಟ್, ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತ ಕ್ವಶನ್ಸು. ಪ್ರತಿ ಬಾರಿನೂ ಕೂಡ ಈ ಕ್ವಶನ್ಸ್ ಅಂದರೆ ಸಾರ್ಕಿಗೆ ಸಂಬಂಧಪಟ್ಟಿರ್ತಕ್ಕಂತಹ, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಿರ್ತಕ್ಕಂತಹ
ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ದಯವಿಟ್ಟು ಈ ಸಾರ್ಕ್ ಸಂಬಂಧಪಟ್ಟಂತೆ ನೋಟ್ ಡೌನ್ ಅನ್ನ ಮಾಡ್ಕೊಬೇಕಾಗತ್ತೆ. ಮೊದಲ ಸೆಷನ್ ಎಲ್ಲಿ ನಡೆದಿದೆ? ಬಾಂಗ್ಲಾದೇಶದ ಢಾಕಾದಲ್ಲಿ ನಡೆದಿದೆ. ಈ ಒಂದು ಸಾರ್ಕ್ನ ಸಂಸ್ಥಾಪನೆಯಲ್ಲಿ, ಸಾರ್ಕ್ನ ಒಂದು ಜಾರಿಗೊಳಿಸುವಿಕೆಯಲ್ಲಿ, ಅಭಿವೃದ್ಧಿಗೊಳಿಸುವಿಕೆಯಲ್ಲಿ ಬಾಂಗ್ಲಾದೇಶದ ಮಾಜಿ ಪ್ರಧಾನಿಯವರ ಒಂದು ತುಂಬಾನೇ ಕಾಂಟ್ರಿಬ್ಯೂಷನ್ ಇದೆ, ತುಂಬಾನೇ ಕೊಡುಗೆ ಇದೆ. ಅವರ ಹೆಸರು ಏನಂದ್ರೆ ಮುಜಿಬುರ್ ರೆಹಮಾನ್ ಅಂತೇಳಿ, ಮುಜಿಬುರ್ ರೆಹಮಾನ್ ಅಂತೇಳಿ. ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಈ ಸಾರ್ಕ್ ನ ಕೆಲವೊಂದು ಇನಿಷಿಯೇಟಿವ್ಸ್ ಗಳನ್ನ, ಜವಾಬ್ದಾರಿಗಳನ್ನ ಏನ್ ಮಾಡಿದೆ, ಎಲ್ಲಾ ದೇಶಗಳಿಗೆ ಅಂದ್ರೆ ತನ್ನ ಸದಸ್ಯ ರಾಷ್ಟ್ರಗಳಿಗೆ ಎಲ್ಲರಿಗೂ ಕೂಡ ಒಂದೊಂದು ಇನಿಷಿಯೇಟಿವ್ಸ್ ಗಳನ್ನ ಕೊಟ್ಟಿದೆ. ಅದರಲ್ಲಿ ನಮ್ಮ ಭಾರತಕ್ಕೆ ಯಾವ ಇನಿಷಿಯೇಟಿವ್ ಅನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ನಮ್ಮ ಭಾರತಕ್ಕೆ ಯಾವ ಇನಿಷಿಯೇಟಿವ್ ಕೊಟ್ಟಿದ್ದಾರೆ ಅಂದ್ರೆ ನ್ಯಾಚುರಲ್ ಕ್ಲಾಮಿಟೀಸ್, ಪ್ರಾಕೃತಿಕ ವಿಕೋಪಗಳು ಅಂತ ಕರಿತೀವಿ. ರೈಟ್, ಇಲ್ಲಿ ಸಾರ್ಕ್ಗೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಮೆಂಬರ್ ಕಂಟ್ರೀಸ್ಗಳು ಏನಾದರೂ ನಿಮಗೆ ಡೌಟ್ ಆಯಿತು ಅಂದರೆ ಒಂದು ಕೋಡ್ ವರ್ಡ್ಗಳನ್ನು ಹೇಳ್ತೀನಿ, ಅದನ್ನು ನೆನ್ಪಿಟ್ಕೊಳ್ಳಿ. BBMP ಸೀನಾ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಈ ಮೂಲಕ ಸಾರ್ಕ್ ಸದಸ್ಯ ರಾಷ್ಟ್ರಗಳು ಎಷ್ಟಿದಾವೆ ಅನ್ನೋದನ್ನ ನೀವು ಈಸಿಯಾಗಿ ಕಂಡುಹಿಡ್ಕೊಬಹುದು. ನೋಡಿ, ಇಲ್ಲಿ ಫಸ್ಟ್ B ಇದೆ, B ಸ್ಟ್ಯಾಂಡ್ಸ್ ಫಾರ್ ಬಾಂಗ್ಲಾದೇಶ್. ಅಗೇನ್ B ಇದೆ, B ಸ್ಟ್ಯಾಂಡ್ಸ್ ಫಾರ್ ಭೂತಾನ್. ಅಗೇನ್ M ಇದೆ, M ಸ್ಟ್ಯಾಂಡ್ಸ್ ಫಾರ್ ಮಯನ್ಮಾರ್. ಅಂಡ್ ಲೈಕ್ ದಟ್ P ಇದೆ, P ಸ್ಟ್ಯಾಂಡ್ಸ್ ಫಾರ್ ಪಾಕಿಸ್ತಾನ್. S ಇದೆ, S ಸ್ಟ್ಯಾಂಡ್ಸ್ ಫಾರ್ ಶ್ರೀಲಂಕಾ. I ಇದೆ, I ಸ್ಟ್ಯಾಂಡ್ಸ್ ಫಾರ್ ಇಂಡಿಯಾ. N ಇದೆ, N ಸ್ಟ್ಯಾಂಡ್ಸ್ ಫಾರ್ ನೇಪಾಳ. A ಇದೆ, A ಸ್ಟ್ಯಾಂಡ್ಸ್ ಫಾರ್ ಅಫ್ಘಾನಿಸ್ತಾನ. ಇಷ್ಟು ಈ ಸಾರ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ನೆಕ್ಸ್ಟ್ ನೋಡೋಣ. ಇಲ್ಲಿ ನೀತಿ ಆಯೋಗವು ಯಾವ ಅಂತಾರಾಷ್ಟ್ರೀಯ ಸಂಘಟನೆಯ ಸಹಯೋಗದೊಂದಿಗೆ ಯೂತ್ ಕೋ ಲ್ಯಾಬ್ ಅನ್ನ ಪ್ರಾರಂಭಿಸಿದೆ ಅನ್ನೋದನ್ನ ನೋಡೋದನ್ನ. ಫಸ್ಟ್ ಆಪ್ಷನ್ಸ್ ಯಾವ ತರ ಇದೆ ನೋಡಿ, ಇಲ್ಲಿ WHO ಅಂತ ಇದೆ ನೋಡಿ, WHO, ಯುನೆಸ್ಕೋ ಅಂತ ಇದೆ. ರೈಟ್, ನೆಕ್ಸ್ಟ್ UNDP ಅಂತ ಇದೆ, UNDP. ಲಾಸ್ಟ್ ಒನ್ WTO ಅಂತ ಇದೆ. ರೈಟ್, ಇಲ್ಲಿ ನೀತಿ ಆಯೋಗವು ಯಾವ ಅಂತಾರಾಷ್ಟ್ರೀಯ ಸಂಘಟನೆಯ ಸಹಯೋಗದೊಂದಿಗೆ ಯೂತ್ ಕೋ ಲ್ಯಾಬ್ ಅನ್ನು ಪ್ರಾರಂಭಿಸಿದೆ ಅಂತ ನೋಡೋದಾದ್ರೆ, ಫಸ್ಟ್ B ಆಪ್ಷನ್ ಏನಿದೆ, UNDP ಇಸ್ ದ ರೈಟ್ ಆನ್ಸರ್. ರೈಟ್, UNDP ಇಸ್ ದ ರೈಟ್ ಆನ್ಸರ್. ಯುನೈಟೆಡ್, ಇದನ್ನ ಫುಲ್ ಫಾರ್ಮ್ ನೋಡಿ ಇಲ್ಲಿ, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಕನ್ನಡದಲ್ಲಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಕರಿತೀವಿ. ರೈಟ್, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಹೇಳ್ತೀವಿ. ಸೊ ಇದು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರಿಪೋರ್ಟ್ ಅನ್ನ, ಇಂಡೆಕ್ಸ್ ಅನ್ನ ಏನ್ ಮಾಡುತ್ತೆ, ಜಾರಿ ಮಾಡುತ್ತೆ. ಆ ಇಂಡೆಕ್ಸ್ ಯಾವುದು ಅಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್. ತುಂಬಾನೇ ಇಂಪಾರ್ಟೆಂಟು. ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಅನ್ನ ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅನ್ನೋದನ್ನ ನೋಡೋದಾದ್ರೆ UNDP. ರೈಟ್, ಸೊ ಇಷ್ಟು ಈ ನೀತಿ ಆಯೋಗದ ಯೂತ್ ಕೋ ಲ್ಯಾಬ್ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಅನ್ನ ನೋಡೋಣ ನಾವು. ರಾಷ್ಟ್ರೀಯ ಗ್ರಾಹಕ ಪರಿಹಾರ ಆಯೋಗವು ನವದೆಹಲಿಯಲ್ಲಿದೆ. ಆದರೆ ಈ ಡ್ಯಾಶ್ ಅಲ್ಲಿ ಒಂದು ಪದವನ್ನ ಸೇರಿಸಬೇಕು ನಾವು. ಆ ಪದ ಯಾವುದು ಅಪ್ರೋಪ್ರಿಯೇಟ್ ಆಗುತ್ತೆ, ತುಂಬಾನೇ ಈಸಿ ಆಗಿರ್ತಕ್ಕಂತಹ ಒಂದು ಕ್ವಶನ್ನು. ವಿವಾದಗಳ ಅಂತ ಫಸ್ಟ್ ಆಪ್ಷನ್ ಇದೆ, ಎರಡನೇ ಆಪ್ಷನ್ ತೊಂದರೆಗೀಡಾದ ಅಂತಿದೆ, ಮೂರನೇ ಆಪ್ಷನ್ ನಿರ್ಧಾರ ಅಂತಿದೆ, ನಾಲ್ಕನೇ ಆಪ್ಷನ್ ಜಿಲ್ಲೆ ಅಂತ ಇದೆ. ನೋಡಿ, ನ್ಯಾಷನಲ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರಿಡ್ರೆಸಲ್ ಕಮಿಷನ್ ಈಸ್ ಲೈಸ್ ಇನ್ ನ್ಯೂ ಡೆಲ್ಲಿ, ನವದೆಹಲಿ ಅಂತ ಕರಿತೀವಿ. ರೈಟ್, ನವದೆಹಲಿ. ಸೊ ಇಲ್ಲಿ ಯಾವುದು ಡಿಸ್ಪ್ಯೂಟ್ ಅಂದ್ರೆ ಏನು, ವಾಟ್ ಇಸ್ ದ ಮೀನಿಂಗ್ ಆಫ್ ಡಿಸ್ಪ್ಯೂಟ್? ಬಿಕ್ಕಟ್ಟು ಅಥವಾ ವಿವಾದ ಅಂತ ಕರಿತೀವಿ. ರಾಷ್ಟ್ರೀಯ ಗ್ರಾಹಕ ವಿವಾದಗಳ ಪರಿಹಾರ ಆಯೋಗ ಅಂತ ಕರಿತೀವಿ. ನೋಡಿ, ಇತ್ತೀಚೆಗೆ ಕೇಂದ್ರ ಸರ್ಕಾರ 2019ರ ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಇದು ಯಾವಾಗ ಇಂಟ್ರೊಡ್ಯೂಸ್ ಆಗಿತ್ತು? 1986 ಅಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇಂಟ್ರೊಡ್ಯೂಸ್ ಆಗಿತ್ತು. ಅದನ್ನು ರಿವೈಸ್ ಮಾಡಿಬಿಟ್ಟು 2019ರಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ಕಾಮರ್ಸ್, ನಾವೇನು ಎಲೆಕ್ಟ್ರಾನಿಕ್ ಕಾಮರ್ಸ್ ಮೂಲಕ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅನ್ನು ಮಾಡ್ತೀವೋ ಅಲ್ಲಿ ಅತಿ ಹೆಚ್ಚು ಪ್ರಾವಿಷನ್ಸ್ಗಳನ್ನು, ಅತಿ ಹೆಚ್ಚು ಉಪಬಂಧಗಳನ್ನು ಸೇರಿಸುವುದರ ಮುಖಾಂತರ ಗ್ರಾಹಕರ ಸಂರಕ್ಷಣೆಯನ್ನ ಇನ್ನೂ ಹೆಚ್ಚು ಮಟ್ಟಕ್ಕೆ ಏರಿಸಿದೆ ಅಂತ ಹೇಳ್ತಾ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಕ್ರೆಡಿಟ್ ಎನ್ನುವುದು ಸಾಲದಾತನು ಸಾಲಗಾರನಿಗೆ ಹಣ, ಸರಕು ಅಥವಾ ಸೇವೆಗಳ ಭರವಸೆಗೆ ಪ್ರತಿಯಾಗಿ ಸರಬರಾಜು ಮಾಡುವ ಒಪ್ಪಂದವನ್ನು ಸೂಚಿಸುತ್ತದೆ. ಅದು ಫಸ್ಟ್ ಆಪ್ಷನ್ ಏನಂತ ಇದೆ ನೋಡೋಣ. ಇಲ್ಲಿ ಭವಿಷ್ಯದ ಪಾವತಿಗೆ
ಪಾವತಿ ಮಾಡಲಾದ, ಪಾವತಿ ಇಲ್ಲದ ಭದ್ರತೆಯ ಅಂತ ಇದೆ. ನೋಡಿ ಇಲ್ಲಿ ಕ್ರೆಡಿಟ್ ಅಂತಕ್ಕಂಥದ್ದು, ನೋಡಿ ನಿಮಗೆ ಒಂದು ಸಿಂಪಲ್ ಲಾಜಿಕ್ ಹೇಳ್ತೀನಿ. ಇಲ್ಲಿ ಕ್ರೆಡಿಟ್ ದ ಗಿವರ್, ಡೆಬಿಟ್ ದ ರಿಸೀವರ್ ಅಂತ ಇದೆ. ನೋಡಿ ಇಲ್ಲಿ ಸಾಲಿಗ, ಡೆಟರ್ ಅಂದ್ರೆ ಸಾಲಗಾರ ಅಂತ ಇದೆ. ಸೊ ಇವನು ಸಾಲಗಾರನಿಗೆ ಹಣವನ್ನ ಅಥವಾ ಸರಕುಗಳನ್ನ ಅಥವಾ ಸೇವೆಯನ್ನ ಕೊಟ್ಟು ಭರವಸೆ ಪ್ರತಿಯಾಗಿ ಸರಬರಾಜು ಮಾಡುವಂತ ಒಂದು ಒಪ್ಪಂದವನ್ನ ನಾವು ಏನಂತ ಕರಿತೀವಿ, ದಟ್ ಇಸ್ ಕ್ಯಾಮ್ ಟು ಬಿ ಕಾಲ್ಡ್ ಆಸ್ ಅ ಸಾಲ ಅಂತ ಕರಿತೀವಿ, ರೈಟ್. ಸೊ ಈ ಸಾಲವು ಮುಂದಿನ ಭವಿಷ್ಯತ್ತಿನಲ್ಲಿ ಪಾವತಿಯಾಗಿ ಮಾಡಬೇಕು, ಫ್ಯೂಚರ್ ಅಲ್ಲಿ ಪೇಮೆಂಟ್ ಅನ್ನ ಮಾಡಬೇಕು. ಆ ಒಂದು ಉದ್ದೇಶಕ್ಕೋಸ್ಕರನೇ ಸಾಲಗಾರನಿಗೆ ಏನ್ ಮಾಡ್ತಾನೆ, ಹಣವನ್ನ ಕೊಡ್ತಾನೆ ಅಥವಾ ಸರಕುಗಳನ್ನ ಕೊಡ್ತಾನೆ ಅಥವಾ ಸೇವೆಗಳನ್ನ ಕೊಡ್ತಾನೆ, ರೈಟ್. ಸೊ ಈ ಒಂದು ಹಿಂಟ್ ನ ಮುಖಾಂತರ ನೀವು ಭವಿಷ್ಯದ ಪಾವತಿಗೆ ಅನ್ನೋದನ್ನ ನೀವು ಏನ್ ಮಾಡಬೇಕು, ಟಿಕ್ ಮಾಡಬೇಕು. ಪಾವತಿ ಇಲ್ಲದ ಅಬ್ಸಲ್ಯೂಟ್ಲಿ ರಾಂಗ್ ಆಗುತ್ತೆ. ಭದ್ರತೆಯನ್ನು ಮಾಡಬೇಕು ಅನ್ನೋದನ್ನ ಉದ್ದೇಶವನ್ನೆಲ್ಲಾದ್ರೂ ಇಟ್ಕೊಂಡಿದ್ರೆ ಇನ್ನೊಬ್ಬ ವ್ಯಕ್ತಿಗೆ ಕೊಡುವಂತ ಸಂದರ್ಭ ಬರೋದೇ ಇಲ್ಲ. ಅದನ್ನ ನಾವೆಲ್ಲಾದ್ರೂ ಬ್ಯಾಂಕಲ್ಲಿ ಕೊಡಬಹುದು ಅಥವಾ ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಪಾವತಿ ಮಾಡಲಾದ ಅಂತ ಇದೆ. ಸೊ ಇದು ಕೂಡ ತಪ್ಪಾಗುತ್ತೆ. ಹೆನ್ಸ್ ದ ಆನ್ಸರ್ ಈಸ್ ಭವಿಷ್ಯದ ಪಾವತಿಗೆ, ಫ್ಯೂಚರ್ ಪೇಮೆಂಟ್ಗೋಸ್ಕರ ಏನು ಮಾಡಬೇಕು, ಸಾಲದಾತನ ಸಾಲಗಾರನಿಗೆ ಏನು ಮಾಡ್ತಾನೆ, ಹಣವನ್ನು ಕೊಡ್ತಾನೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಯಾವ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರ ಕಾಬಿಲ್ ಅನ್ನು ಸ್ಥಾಪಿಸಿದೆ ಅಂತ ಇದೆ. ನೋಡಿ, ಡೈರೆಕ್ಟ್ ಕ್ವಶನ್ ಫ್ರಮ್ ದ ಕರೆಂಟ್ ಅಫೇರ್ಸ್, ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆಪ್ಷನ್ಸ್ಗಳನ್ನು ನೋಡೋಣ. ಇಲ್ಲಿ ಮಹಿಳಾ ಉದ್ಯಮಶೀಲತೆಯನ್ನು ಬೆಂಬಲಿಸ್ತಕ್ಕಂಥದ್ದು, ಉಚಿತ ಶಿಕ್ಷಣವನ್ನು ಒದಗಿಸತಕ್ಕಂಥದ್ದು, ನಿರ್ಣಾಯಕ ಖನಿಜಗಳ ಪೂರೈಕೆಯನ್ನು ಕನಿಷ್ಠಗೊಳಿಸುವುದು, ಡಿಜಿಟೀಕರಣವನ್ನು ಉತ್ತೇಜಿಸುವುದು. ಇಲ್ಲಿ ಆನ್ಸರ್ ಯಾವುದು ಅನ್ನೋದನ್ನು ನೋಡೋದಾದ್ರೆ ಸಿ ಇಸ್ ದ ಆನ್ಸರ್, ರೈಟ್. ಡೆಟರ್ಮಿನೆಂಟ್ ಮಿನರಲ್ ಸಪ್ಲೈ, assuring the mineral supply of central government comes under the ಕಾಬಿಲ್ ಪೋರ್ಟಲ್, ರೈಟ್. ಸೊ ಕೇಂದ್ರ ಸರ್ಕಾರ ಕಾಬಿಲ್ ಅನ್ನೋ ಒಂದು ಯೋಜನೆಯನ್ನ ಮಿನಿಸ್ಟ್ರಿ ಆಫ್ ಮೈನ್ಸ್ನ ಸಚಿವಾಲಯದ ಅಡಿಯಲ್ಲಿ ಈ ಪೂರೈಕೆಯನ್ನ ಅಂದ್ರೆ ಖನಿಜಗಳ ಪೂರೈಕೆಯನ್ನ ಖಾತರಿಪಡಿಸುತ್ತದೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಇಲ್ಲಿ ಕೈಗಾರಿಕಾ ಕ್ರಾಂತಿಯು ಯಾವುದಕ್ಕೆ ಕಾರಣವಾಗಿದೆ? ತುಂಬಾನೇ ಡೆಡ್ಲಿಯೆಸ್ಟ್ ಈಸಿಯೆಸ್ಟ್ ಕ್ವಶನ್. ಸುಮಾರು ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾರೆ, ರಾಂಗ್ ಮಾಡ್ಕೊತಾರೆ. ಇಲ್ಲಿ ನೋಡಿ, ಫಸ್ಟ್ ಆಪ್ಷನ್ಸ್ ಏನಿದೆ, ಹೆಚ್ಚಿನ ಮಾಲಿನ್ಯಕ್ಕೆ ಅಂತ ಇದೆ. ಎರಡನೇ ಆಪ್ಷನ್ ಏನಿದೆ, ವನ್ಯಜೀವಿಗಳ ಸಂರಕ್ಷಣೆ, ಪರಿಸರ ಸಮತೋಲನ, ಕಾಡುಗಳ ಸಂರಕ್ಷಣೆ. ನೋಡಿ, ಈ ಮೂರು ಕಾನ್ಸೆಪ್ಟ್ಗಳು ಏನಿದಾವಲ್ಲ, ಈ ಮೂರು ಆಕ್ಟಿವಿಟೀಸ್ಗಳು ಕೈಗಾರಿಕಾ ಕ್ರಾಂತಿ ಆದರೆ ಅದರ ಕಾರಣ ಆಗೋದಿಲ್ಲ, ರೈಟ್. ಸೊ ಅದಕ್ಕೆ ಪರಿಣಾಮಾನುಕೂಲನೂ ಆಗೋದಿಲ್ಲ. ಬಟ್ ಹೆಚ್ಚಿನ ಮಾಲಿನ್ಯ ಯಾವುದರಿಂದ ಆಗುತ್ತೆ? ಕೈಗಾರಿಕಾ ಕ್ರಾಂತಿಯಿಂದ ಆಗುತ್ತೆ. ನೋಡಿ, ಕೈಗಾರಿಕಾ ಕ್ರಾಂತಿಯಿಂದ ಕೈಗಾರಿಕೆಗಳು ಬಿಟ್ಟಂತಹ ತ್ಯಾಜ್ಯಗಳನ್ನು ಡೈರೆಕ್ಟ್ ಆಗಿ ಜಲಮೂಲಗಳಿಗೆ ನೀಡೋದ್ರಿಂದ ಜಲಮೂಲಗಳಂದ್ರೆ ಜಲಚರ ಜೀವಿಗಳು ಕೂಡ ಏನಾಗ್ತವೆ, ಸಾವಿಗೀಡಾಗ್ತವೆ. ಸೊ ಈ ಕೈಗಾರಿಕಾ ಕ್ರಾಂತಿಯಿಂದಾಗಿ ಏನು ಎಲ್ಲ ರೀತಿಯ ಪೊಲ್ಯೂಷನ್ಸ್ಗಳಾಗುತ್ತೆ. ಬಟ್ ಯಾವುದಕ್ಕೆ ಕಾರಣ ಆಗಿದೆ ಅಂತ ಕೇಳಿದ್ರೆ, ಹೆಚ್ಚು ಮಾಲಿನ್ಯಕ್ಕೆ ಕಾರಣ ಆಗಿದೆ, ವನ್ಯಜೀವಿಗಳ ಸಂರಕ್ಷಣೆಗೆ ಕಾರಣ ಆಗಿಲ್ಲ, ಪರಿಸರ ಸಮತೋಲನಕ್ಕೆ ಕಾರಣ ಆಗಿಲ್ಲ, ಕಾಡುಗಳ ಸಂರಕ್ಷಣೆಗೆ ಕೂಡ ಕಾರಣ ಆಗಿಲ್ಲ. ನೋಡಿ, ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಅದೇ ಒಂದು ವೇಳೆ ಪರಿಸರ ಅಸಮತೋಲನಕ್ಕೆ ಕಾರಣವಾಗಿರುತ್ತೆ, ರೈಟ್. ಸಮತೋಲನಕ್ಕೆ ಕಾರಣವಾಗಿರೋದಿಲ್ಲ. ಇಲ್ಲಿ ಅಸಮ ಅಂತ ಇದ್ದಿದ್ರೆ ಇದಕ್ಕೂ ಕೂಡ ನೀವು ಟಿಕ್ ಹಾಕ್ಬೇಕಾಗಿರುತ್ತೆ. ನೋಡಿ, ತುಂಬಾನೇ ಇಂಪಾರ್ಟೆಂಟು, ತುಂಬಾ ಈಸಿ ಒನ್ನು, ಮತ್ತೆ ತುಂಬಾ ಕೇರ್ಫುಲ್ ಆಗಿ ಅಟೆಂಡ್ ಮಾಡ್ಬೇಕಂತ ಕ್ವಶನ್ಸ್ ಆಗಿದೆ, ರೈಟ್. ನೆಕ್ಸ್ಟ್ ಅನ್ನ ನೋಡೋಣ. ಇಲ್ಲಿ ಯಾವ ಅಂತಾರಾಷ್ಟ್ರೀಯ ಸಂಘಟನೆಯ ಪ್ರಧಾನ ಕಚೇರಿಯಲ್ಲಿ ನರೇಂದ್ರ ಮೋದಿ ಅವರು ಗಾಂಧಿ ಸೌರ ಉದ್ಯಾನವನವನ್ನ, ಗಾಂಧಿ ಸೋಲಾರ್ ಪಾರ್ಕ್ ಅನ್ನ ಉದ್ಘಾಟನೆ ಮಾಡಿದ್ರು ಅಂತ ಕೇಳ್ತಿದ್ದಾರೆ, ರೈಟ್. ಇಲ್ಲಿ ಫಸ್ಟ್ IMF ಅಂತ ಇದೆ, ಯುನೈಟೆಡ್ ನೇಷನ್ಸ್ ಅಂತ ಇದೆ, ಯುರೋಪಿಯನ್ ಯೂನಿಯನ್ ಅಂತ ಇದೆ, ಅದೇ ತರ WHO ಅಂತ ಇದೆ. ಹಿಯರ್ ದ ಆನ್ಸರ್ ಈಸ್ ಯುನೈಟೆಡ್ ನೇಷನ್. ಯುನೈಟೆಡ್ ನೇಷನ್ ನ ಹೆಡ್ ಕ್ವಾರ್ಟರ್ಸ್ ಅಲ್ಲಿ 193 ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಸಹಭಾಗಿತ್ವದಲ್ಲಿ ಸೌರಶಕ್ತಿಯನ್ನ ಇಂಟ್ರೊಡ್ಯೂಸ್ ಮಾಡಬೇಕು, ಅದನ್ನ ಜಾಸ್ತಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಒಂದು ಸಿಂಬಾಲಿಕ್ ಹೆಡ್ ಆಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗಾಂಧಿ ಸೋಲಾರ್ ಪಾರ್ಕ್ ಅನ್ನ ಯುನೈಟೆಡ್ ನೇಷನ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಏನ್ ಮಾಡ್ತಾರೆ, ಉದ್ಘಾಟನೆ ಮಾಡ್ತಾರೆ. ಸೊ ಈ ಮೂಲಕ ಸೌರಶಕ್ತಿಯನ್ನ ಅಭಿವೃದ್ಧಿ ಮಾಡುವಂತಹ ರಾಯಭಾರಿ ದೇಶವಾಗಿ ಇಡೀ ವಿಶ್ವಕ್ಕೆ ಭಾರತ ಏನ್ ಮಾಡುತ್ತೆ, ಒಂದು ಕಿರು ಸಂದೇಶವನ್ನ ನೀಡುತ್ತೆ. ಇಷ್ಟು ಈ ಒಂದು ಗಾಂಧಿ ಸೌರ ಉದ್ಯಾನವನದ ಬಗ್ಗೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಇಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ 2019-20 ಭಾರತದ GDP ಮುನ್ಸೂಚನೆಯನ್ನ
7ರಿಂದ ಯಾವ ಶೇಕಡಕ್ಕೆ ಇಳಿಸಿದೆ ಅನ್ನೋ ನೋಡೋದಾದ್ರೆ ಆನ್ಸರ್ ಫಸ್ಟ್ ಒನ್ ಇಲ್ಲಿ 6.1. ನೋಡಿ ನಿಮಗೆಲ್ಲ ಗೊತ್ತಿದೆ IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ರೈಟ್. 2019 ಮತ್ತು 20ರ ಮುನ್ಸೂಚನೆ ಪ್ರಕಾರ ಭಾರತದ GDP, ಫುಲ್ ಫಾರ್ಮ್ ಆಫ್ GDP ಇಸ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಷ್ಟಿದೆ ಅಂತ ಹೇಳೋದಾದ್ರೆ 6.1%, ರೈಟ್. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಕಾಲಕ್ಕೆ ಏನು ಮಾಡುತ್ತೆ IMF ಆ್ಯಂಡ್ ವರ್ಲ್ಡ್ ಬ್ಯಾಂಕ್ ಏನು ಮಾಡುತ್ತೆ, ವಿಶ್ವದ ಹಲವು ರಾಷ್ಟ್ರಗಳ GDP ಎಷ್ಟಿರಲಿದೆ, ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಯಾವ ರೀತಿ GDP ಡೆವಲಪ್ಮೆಂಟ್ ಆಗ್ತಿದೆ ಅಥವಾ ಡಿಕ್ರೀಸ್ ಆಗ್ತಾ ಇದೆಯಾ ಅನ್ನೋದನ್ನ ಕಾವಲಾಗಿ ನಿಂತ್ಕೊಂಡು ಏನು ಮಾಡುತ್ತೆ IMF, ವರ್ಲ್ಡ್ ಬ್ಯಾಂಕ್ಸ್ಗಳು, ಇವೆರಡನ್ನ ನಾವೇನಂತ ಕರಿತೀವಿ, ಸಹೋದರಿ ಸಂಸ್ಥೆಗಳು ಅಂತ ಕರಿತೀವಿ. ಇವೆರಡೂ ಕೂಡ ವಾಚ್ ಮಾಡ್ತಾ ಇರ್ತವೆ. ಅದಕ್ಕೆ ಪ್ರತಿಯಾಗಿ ಭಾರತದ GDPನೂ ಕೂಡ 2019-20ರಲ್ಲಿ 6.1% ಇರಲಿದೆ ಅನ್ನೋ ಒಂದು ಸೂಚನೆಯನ್ನ, ಒಂದು ಮೆಸೇಜನ್ನು IMF ಕಳಿಸಿದೆ ಅಂತ ಹೇಳ್ತಾ ನೆಕ್ಸ್ಟ್ ಅನ್ನ ನೋಡೋಣ. ಇಲ್ಲಿ ಕೇಂದ್ರ ಸರ್ಕಾರದ ಆರಂಭಿಸಿದ ಸುಮಾನ್ ಯೋಜನೆಯು ಏನನ್ನು ಒದಗಿಸಲು ಗುರಿಯನ್ನು ಹೊಂದಿದೆ ಅಂತ ಇದೆ. ನೋಡಿ 4 ಆಪ್ಷನ್ಸ್ ಇದೆ. ವೃದ್ಧಾಪ್ಯಕ್ಕೆ ಆರೋಗ್ಯ ರಕ್ಷಣೆ, ಗರ್ಭಿಣಿ ಮಹಿಳೆಯರಿಗೆ ಆರೋಗ್ಯ ರಕ್ಷಣೆ, ಅದರ ಜೊತೆಗೆ ಮಹಿಳೆಯರಿಗೆ ಶಿಕ್ಷಣ ಅಂತ ಇದೆ, ನಿರುದ್ಯೋಗಿಗಳಿಗೆ ಕೌಶಲ್ಯಗಳು ಅಂತ ಇದೆ. ನೋಡಿ ಇಲ್ಲಿ ಕೇಂದ್ರ ಸರ್ಕಾರ ಸುಮಾನ್ ಅನ್ನೋ ಯೋಜನೆಯನ್ನ ಸುರಕ್ಷಿತ್ ಮಾತೃತ್ವ ಸ್ಕೀಮ್ ಅಂತ ಕರಿತೀವಿ. ಸುರಕ್ಷಿತ್ ಮಾತೃತ್ವ ಸ್ಕೀಮ್ ಇನಿಷಿಯೇಟಿವ್ ಅಂತ ಕರಿತೀವಿ. ಸೊ ಈ ಸುರಕ್ಷಿತ್ ಮಾತೃತ್ವ ಯೋಜನೆಯ ಅಡಿಯಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಸೇಫ್ ಮೆಟರ್ನಲ್ ಅಂದರೆ ಅತ್ಯುತ್ತಮ ರೀತಿಯಲ್ಲಿ ಮಕ್ಕಳ ಜನನಕ್ಕೆ ಸಂಬಂಧಪಟ್ಟಂತೆ, ರೈಟ್, ಮಕ್ಕಳ ಜನನಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಶ್ರಮವನ್ನು, ಹೆಚ್ಚು ಇನಿಷಿಯೇಟಿವ್ ಅನ್ನು ತೆಗೆದುಕೊಳ್ತಕ್ಕಂಥ ಸ್ಕೀಮ್ ಯಾವುದು ಅಂತ ಕೇಳೋದಾದ್ರೆ ಇಲ್ಲಿ ಸುಮಾನ್, ರೈಟ್. ಆನ್ಸರ್ ಹಿಯರ್ ಈಸ್ ಗರ್ಭಿಣಿ ಮಹಿಳೆಯರಿಗೆ ಆರೋಗ್ಯ ರಕ್ಷಣೆ, ಇದು ಆನ್ಸರ್ ಆಗುತ್ತೆ. ಬಿ ಕೇರ್ಫುಲ್ ಹಿಯರ್, ಕೀಪ್ ರಿಮೆಂಬರ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಲ್ಲಿ ನೀತಿ ಆಯೋಗ ಪ್ರಕಟಿಸಿದ ಭಾರತ ನಾವೀನ್ಯತೆ ಸೂಚ್ಯಂಕ 2019ರಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ ಅಂತ ಇದೆ. ನೋಡಿ ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ, ಕೇರಳ. ಆಬ್ಸಲ್ಯೂಟ್ಲಿ ಏನಾಗುತ್ತೆ, ಕರ್ನಾಟಕ ಫಸ್ಟ್ ಪ್ಲೇಸ್ ಬಂದಿದೆ. ನೋಡಿ ಇಂಡಿಯಾ ಇನೋವೇಷನ್ ಇಂಡೆಕ್ಸ್ ಅಂತ ಬರುತ್ತೆ 2019ರಲ್ಲಿ. ನೀತಿ ಆಯೋಗ ಏನು ಮಾಡುತ್ತೆ, ಇದನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ನೋಡಿ ಇತ್ತೀಚೆಗೆ ಬರ್ತಿರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ನೀತಿ ಆಯೋಗದ ಬಗ್ಗೆ ಏನು ಮಾಡ್ತಿದ್ದಾರೆ, ಕ್ವಶನ್ಸ್ ಅನ್ನ ರೈಸ್ ಮಾಡ್ತಿದ್ದಾರೆ. ಸೊ ಇಟ್ ಈಸ್ ನೆಸೆಸರಿ ಟು ನೋ ಅಬೌಟ್ ದಿಸ್ ನೀತಿ ಆಯೋಗ್. ಎಷ್ಟರಲ್ಲಿ ಸ್ಥಾಪನೆ ಆಯಿತು, 2015 Jan 1, ರೈಟ್. 2015 Jan 1 ಸ್ಥಾಪನೆ ಆಯಿತು. ನೀತಿ ಆಯೋಗದ ಅಧ್ಯಕ್ಷ ಯಾರಾಗಿರ್ತಾರೆ, ಆಸ್ ಯೂಶಲಿ PM ಆಗಿರ್ತಾರೆ, ಅಂದ್ರೆ ನರೇಂದ್ರ ಮೋದಿ ಆಗಿರ್ತಾರೆ. ಉಪಾಧ್ಯಕ್ಷ ಯಾರಾಗಿದ್ದಾರೆ ಅಂದ್ರೆ ರಾಜೀವ್ ಕುಮಾರ್ ಆಗಿದ್ದಾರೆ, ರೈಟ್, ರಾಜೀವ್ ಕುಮಾರ್. ಹಾಗಾದರೆ ಪ್ರಧಾನ ಮಂತ್ರಿ ಮುಖ್ಯ ಆರ್ಥಿಕ ಸಲಹೆಗಾರ ಯಾರು ಅಂತ ಕೇಳಿದ್ರೆ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಅಂತೇಳಿ ನೀವು ನೋಟ್ ಮಾಡ್ಕೊಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಇನ್ನೊಂದು ಅಡಿಷನಲ್ ಇನ್ಫಾರ್ಮೇಶನ್ ಹೇಳ್ತೀನಿ ಇಲ್ಲಿ. ದ ಫುಲ್ ಫಾರ್ಮ್ ಆಫ್ ನೀತಿ ಆಯೋಗ್ ಈಸ್ ಟು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಕರಿತೀವಿ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ಭಾರತದ ಪರಿವರ್ತನೆಗೆ ಇರ್ತಕ್ಕಂತಹ ರಾಷ್ಟ್ರೀಯ ಸಂಸ್ಥೆ ಅಂತ ಕರಿತೀವಿ. ರಾಷ್ಟ್ರೀಯ ಸಂಸ್ಥೆ ಅಂತ ಕರಿತೀವಿ. ನೋಡಿ ಇಲ್ಲಿ ಎಕ್ಸ್-ಅಫಿಷಿಯೋ ಮೆಂಬರ್ಸ್ಗಳಾಗಿ ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ, ಡಿಫೆನ್ಸ್ ಮಿನಿಸ್ಟರ್ ಇರ್ತಾರೆ, ಆ್ಯಂಡ್ ಅಗ್ರಿಕಲ್ಚರಲ್ ಮಿನಿಸ್ಟರ್ಸ್ಗಳು ಕೂಡ ಇರ್ತಾರೆ. ಆಮೇಲೆ ಇನ್ನೂ ಹಲವಾರು ಮಿನಿಸ್ಟರ್ಸ್ಗಳು ಕೂಡ ಇರ್ತಾರೆ, ರೈಟ್. ಸೊ ಇಲ್ಲಿ ಇಷ್ಟು ನೀತಿ ಆಯೋಗದ ಬಗ್ಗೆ. ನೋಡಿ ಈ ನೀತಿ ಆಯೋಗ ಕೆಲವೊಂದು ಇಂಡೆಕ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ. ಆ ಇಂಡೆಕ್ಸ್ಗಳು ಫಸ್ಟ್ ಒನ್ ನಾವೆಲ್ಲ ನೋಡಿದ್ದೀವಿ, ಇನ್ನೋವೇಷನ್ ಇಂಡೆಕ್ಸ್, ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ ಅಂತ ಕರಿತೀವಿ. ಅದರ ಜೊತೆಗೆ SDG ಇಂಡೆಕ್ಸ್ ಅಂತ ಇನ್ನೊಂದು ಇಂಡೆಕ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ. ಅದನ್ನು ನಾವೇನಂತ ಕರಿತೀವಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಇಂಡೆಕ್ಸ್ ಅಂತ ಕರಿತೀವಿ. ಅದರಲ್ಲೂ ಕೂಡ ಕೇರಳ ಫಸ್ಟ್ ಪ್ಲೇಸ್ ಬಂದಿದೆ. ಅದರ ಜೊತೆಗೆ ನೆಕ್ಸ್ಟ್ ಒನ್ ನೋಡೋಣ. ಇಲ್ಲಿ ಸ್ಕೂಲ್ ಎಜುಕೇಷನ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಇನ್ನೊಂದು ಇಂಡೆಕ್ಸ್ ಬರುತ್ತೆ. ಅದರಲ್ಲೂ ಕೂಡ ಕೇರಳ ಫಸ್ಟ್ ಪ್ಲೇಸ್ ಬಂದಿದೆ. ಏನಿದು ಸ್ಕೂಲ್ ಎಜುಕೇಷನ್ ಕ್ವಾಲಿಟಿ ಇಂಡೆಕ್ಸ್ ಅಂತ ನೋಡೋದಾದ್ರೆ ಶಾಲಾ ಶಿಕ್ಷಣ ಗುಣಮಟ್ಟ ಸೂಚ್ಯಂಕ ಅಂತ ಕರಿತೀವಿ. ಇದರಲ್ಲಿ ಕೇರಳ ಫಸ್ಟ್ ಪ್ಲೇಸ್ ಬಂದಿದೆ. ಇಂಡಿಯಾ ಇನೋವೇಷನ್ ಇಂಡೆಕ್ಸ್ ಅಲ್ಲಿ ಕರ್ನಾಟಕ ಫಸ್ಟ್ ಪ್ಲೇಸ್ ಬಂದಿದೆ. ನೋಡಿ ಇಷ್ಟು ಈ ನೀತಿ ಆಯೋಗ್ನ ಬಗ್ಗೆ. ಕ್ವಿಕ್ಲಿ ಗೋ ಥ್ರೂ ದ ನೆಕ್ಸ್ಟ್ ಒನ್ ಹಿಯರ್. ಏನದು ನೆಕ್ಸ್ಟ್ ಒನ್ ಅನ್ನು ನೋಡೋದಾದ್ರೆ ಇಲ್ಲಿ ಕೆಳಗಿನ ಯಾವ ಬ್ಯಾಂಕುಗಳು ಒಂದೇ ಘಟಕಕ್ಕೆ ವಿಲೀನಗೊಳ್ಳುವುದರಿಂದ
ಭಾರತದ ಎರಡನೇ ಅತಿ ದೊಡ್ಡ ಬ್ಯಾಂಕ್ ಆಗುತ್ತದೆ ಅಂತ ಕೇಳಿದರೆ PNB, OBC, ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್ ಅಂಡ್ ಸಿಂಡಿಕೇಟ್ ಬ್ಯಾಂಕ್, ಅಲಹಾಬಾದ್ ಬ್ಯಾಂಕ್ ಮತ್ತು ಇಂಡಿಯನ್ ಬ್ಯಾಂಕ್ ಅಂತ ಇದೆ. ನೆಕ್ಸ್ಟ್ 4 ಆಪ್ಷನ್ನು ಯೂನಿಯನ್ ಬ್ಯಾಂಕ್, ಆಂಧ್ರ ಬ್ಯಾಂಕ್ ಮತ್ತು ಕಾರ್ಪೊರೇಷನ್ಸ್ ಬ್ಯಾಂಕ್ಸ್ ಅಂತ ಇದೆ, ರೈಟ್. ಸೊ ಇದಕ್ಕೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ಸು ನೆಕ್ಸ್ಟ್ ಸ್ಲೈಡಲ್ಲಿ ಕೊಡ್ತೀನಿ ನಿಮಗೆ. ನೋಡಿ, ಇಲ್ಲಿ ಭಾರತದ ಆರ್ಥಿಕತೆಯಲ್ಲಿ ಇತ್ತೀಚೆಗೆ ವಿಲೀನಗೊಂಡ ಬ್ಯಾಂಕ್ಗಳು ಅನ್ನು ನೋಡೋದಾದರೆ ಇಲ್ಲಿ ಫಸ್ಟ್ ಬ್ಯಾಂಕ್ಗಳನ್ನು ನೋಡೋಣ, ವಿಲೀನಗೊಂಡ ಬ್ಯಾಂಕ್ಗಳನ್ನು ನೋಡೋಣ, ವಿಲೀನದ ನಂತರದ ಬ್ಯಾಂಕ್ಗಳನ್ನು ನೋಡೋಣ, ವಿಲೀನಗೊಂಡ ವರ್ಷವನ್ನು ನೋಡೋಣ. ಫಸ್ಟು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಇದೆ. ನೋಡಿ, ನಿಮಗೆ ಆನ್ಸರ್ ಸಿಕ್ಬಿಡ್ತು. ಇಲ್ಲಿ ದೇಶದಲ್ಲಿ ವಿಲೀನಗೊಂಡ ನಂತರ ಅತಿ ದೊಡ್ಡ ಖಾಸಗಿ ವಲಯದ ಸಾರ್ವಜನಿಕ ವಲಯದ ಅತ್ಯಂತ ದೊಡ್ಡ ಬ್ಯಾಂಕ್ ಯಾವುದು, ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ಬ್ಯಾಂಕ್ ಯಾವುದು ಅಂತ ನೀವು ಕೇಳೋದಾದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಫಸ್ಟ್ ಪ್ಲೇಸಲ್ಲಿ ಯಾವ್ದು ಬರುತ್ತೆ ಹಾಗಾದ್ರೆ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬರುತ್ತೆ. ನೋಡಿ, ಯಾವ 2 ಬ್ಯಾಂಕ್ಗಳು ಮರ್ಜ್ ಆಗಿದೆ, ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಅದರ ಜೊತೆಗೆ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್, ಇವೆರಡೂ ಕೂಡ ಮರ್ಜ್ ಆಗೋದ್ರ ಮೂಲಕ ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಒಂದು ದೊಡ್ಡ ಎರಡನೇ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿದೆ. ಪ್ಲೇಸ್ ಎಷ್ಟಾಗಿದೆ ಇಲ್ಲಿ, ಸೆಕೆಂಡ್ ಆಗಿದೆ. ಹಾಗಾದ್ರೆ ಮರ್ಜ್ ಆಗಿದೆ ಯಾವಾಗ, April 1, 2020 ಅಂದ್ರೆ ಈ ವರ್ಷ April 1, 2020ಯಲ್ಲಿ 10 ಬ್ಯಾಂಕ್ಗಳನ್ನ ಮರ್ಜ್ ಮಾಡೋದ್ರ ಮುಖಾಂತರ ಏನ್ ಮಾಡಿದೆ, ಭಾರತದ ಆರ್ಥಿಕ ವ್ಯವಸ್ಥೆಯನ್ನ ಸದೃಢವಾಗಿ ಮಾಡೋದ್ರ ಮೂಲಕ ಜೊತೆಗೆ ಬ್ಯಾಂಕಿಂಗ್ಗಳಲ್ಲಿ ಡಿಜಿಟಲ್ ವೇದಿಕೆಯನ್ನು ಪ್ರೊವೈಡ್ ಮಾಡೋದಕ್ಕೋಸ್ಕರ ಸರ್ಕಾರ ಪಣಪಟ್ಟಿದೆ. ನೆಕ್ಸ್ಟ್ ನೋಡೋಣ, ಇಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಆಂಧ್ರ ಬ್ಯಾಂಕ್ ಮತ್ತು ಕಾರ್ಪೊರೇಷನ್ ಬ್ಯಾಂಕ್ 2 ಬ್ಯಾಂಕ್ಗಳು ಸೇರಿಸಿ ಮರ್ಜ್ ಆಗಿದೆ. ಅದರ ಜೊತೆಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಫ್ರೇಮ್ ಆಗಿದೆ. ಸೊ ಪೊಸಿಷನ್ನು 5th ಲಾರ್ಜೆಸ್ಟ್ ಬ್ಯಾಂಕ್. ಎಷ್ಟರಲ್ಲಾಯಿತು, April 1, 2020, ರೈಟ್. ಇಂಡಿಯನ್ ಬ್ಯಾಂಕ್ ಇದೆ, ಅಲಹಾಬಾದ್ ಬ್ಯಾಂಕ್ ಇದೆ. 7th ಪೊಸಿಷನ್ ಬರುತ್ತೆ. ಯಾವಾಗ ಮರ್ಜ್ ಆಗಿರೋದು, April 1, 2020, ರೈಟ್. ನೆಕ್ಸ್ಟ್ ನೋಡೋಣ, ಇಲ್ಲಿ ಬ್ಯಾಂಕ್ ಆಫ್ ಬರೋಡಾ, ದೇನಾ ಬ್ಯಾಂಕ್ ಮತ್ತು ವಿಜಯ ಬ್ಯಾಂಕ್ ಇವೆರಡೂ ಬ್ಯಾಂಕ್ಗಳು ಸೇರಿ 2019 April 1 ಅಲ್ಲಿ ಏನಾಗುತ್ತೆ, ಮರ್ಜ್ ಆಗುತ್ತೆ. ಜೊತೆಗೆ SBI ಮುಂಬೈ ಅಂತ ಹೇಳಿರ್ತೀವಿ. ನೋಡಿ, ಒಂದು ಹಿಂಟ್ ಕೊಡ್ತೀನಿ ಇಲ್ಲಿ ನಿಮಗೆ. ಯಾವುದೇ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಬ್ಯಾಂಕ್ ಕೊಟ್ಟು ಕೇಂದ್ರ ಕಚೇರಿಯನ್ನು ಕೇಂದ್ರ ಕಚೇರಿ ಯಾವುದು ಅಂತ ಕೊಟ್ಟಿದ್ರು ಅಂತ ಕೇಳೋದಾದ್ರೆ ನಿಮಗೇನಾದರೂ ಕನ್ಫ್ಯೂಷನ್ ಆಯಿತು, ನಿಮಗೆ ಕೇಂದ್ರ ಕಚೇರಿ ಗೊತ್ತಾಗಲಿಲ್ಲ ಅಂತ ಏನಾದರೂ ಅನಿಸ್ತು ಅಂದರೆ ನೀವು ಡೈರೆಕ್ಟ್ ಆಗಿ ಮುಂಬೈಯನ್ನು ಹಾಕಿ ಬನ್ನಿ ಕಣ್ಮುಚ್ಕೊಂಡು. ಯಾಕೆಂದರೆ ಮೋಸ್ಟ್ ಆಫ್ ದ ಬ್ಯಾಂಕ್ಸ್ ಹೆಡ್ ಕ್ವಾರ್ಟರ್ಸ್ ಲೈಸ್ ಇನ್ ಮುಂಬೈ. That's why we came to be called as Delhi is a political capital of India, and like that Mumbai is the financial capital of India. So Mumbai is controlled by the Delhi is controlled by Mumbai. ನೋಡಿ, Delhi national capital territory ಅಂತ ಕರಿತೀವಿ, ಸಿಟಿ ಅಂತ ಕರಿತೀವಿ. ಸೊ ದ ಡೆಲ್ಲಿ ಇಸ್ ಕಂಟ್ರೋಲ್ಡ್ ಬೈ ಮುಂಬೈ ಬಿಕಾಸ್ ಮುಂಬೈ ಇಸ್ ಅ ಫೈನಾನ್ಷಿಯಲ್ ಕ್ಯಾಪಿಟಲ್ ಆಫ್ ಇಂಡಿಯಾ. ನೋಡಿ, SBI ಮುಂಬೈ 2017 April 1ರಲ್ಲಿ ವಿಲೀನವಾಗಿತ್ತು, ಮರ್ಜ್ ಆಗಿತ್ತು. ಎಷ್ಟು ಬ್ಯಾಂಕ್ಗಳು, ಈ ಎಲ್ಲ ಬ್ಯಾಂಕ್ಗಳು ಏನು ಮಾಡಿಬಿಟ್ಟು ಮರ್ಜ್ ಆಗಿಬಿಟ್ಟು SBI ಬ್ಯಾಂಕ್ ಒಂದು ದೊಡ್ಡ ಬೃಹತ್ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿ ಕನ್ಸ್ಟ್ರಕ್ಷನ್ ಆಗಿದೆ. ನೋಡಿ, ಭಾರತದ ಅತ್ಯಂತ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಯಾವುದು ಅಂತೇಳಿ ಕೇಳೋದಾದ್ರೆ SBI ಅಂತ ನೀವು ಏನು ಮಾಡಬೇಕಾಗುತ್ತೆ, ನೋಟ್ ಡೌನ್ ಮಾಡಬೇಕಾಗುತ್ತೆ. ಇದರ ಕೇಂದ್ರ ಕಚೇರಿ ನಿಮಗೆಲ್ಲ ಗೊತ್ತಿದೆ, ಮುಂಬೈಯಲ್ಲಿದೆ. ನೋಡಿ, so this is the video guys. I hope this video is very helpful for you. Please subscribe, share and like our YouTube channels. Thank you one and all.